ಇರಾನ್ ಮತ್ತು ಅಮೆರಿಕ ಯಾವ ಕ್ಷಣದಲ್ಲಾದರೂ ಯುದ್ಧದಲ್ಲಿ ತೊಡಗಿಸಿಕೊಳ್ಳಬಹುದು. ಇರಾನ್ ಮೇಲೆ ಅಮೆರಿಕ ಆದರೂ ಏನಾದರೂ ಮಾಡಬಹುದು, ಅಮೆರಿಕ ಮೇಲೆ ಇರಾನ್ ಏನು ಬೇಕಾದರೂ ಮಾಡಬಹುದು ಅನ್ನೋ ಸ್ಥಿತಿ ಇದೆಯಲ್ಲ. ಈಗ ಇರಾನ್ನಲ್ಲಿರ್ತಕ್ಕಂಥ ಭಾರತೀಯ ರಕ್ಷಣೆ ಹೇಗೆ? ಸರ್ಕಾರ ಅಫಿಷಿಯಲ್ ಆಗಿ ಇಲ್ಲಿವರೆಗೂ ಯಾವುದೇ ಕ್ರಮಕ್ಕೆ ಇನ್ನೂ ಮುಂದಾಗಿಲ್ಲ. ಭಾರತ ಸರ್ಕಾರ ಅವ್ರನ್ನ ಸುರಕ್ಷಿತವಾಗಿ ಕರೆತರಬೇಕು ಅಂತ ಹೇಳಿ ಪ್ಲಾನ್ ಅಂತೂ ಮಾಡ್ಕೊಳ್ತಾ ಇದೆ. ಏನು ಪ್ಲಾನ್ ಅಂತ ಹೇಳ್ತಾ ಇಲ್ಲ. ಇಲ್ಲಿವರೆಗೂ ಅಲ್ಲಿ ಹೋಗಿ ನಮ್ಮದು ಯಾವುದೋ ಒಂದು ಫ್ಲೈಟ್ ಇಳಿಸಿ ಕರ್ಕೊಂಬರ್ತಕ್ಕಂಥ ಕಾರ್ಯಾಚರಣೆ ಆಗಿಲ್ಲ. ಏನು ಭಯ, ಬಾಂಬ್ ಸಿಡಿಸ್ಬಿಡ್ತಾರೆ ಅಂತೇಳಿ. ಇದೀಗ ಇರಾನಿನ ಏರ್ ಸ್ಪೇಸ್ ಇದೆಯಲ್ಲ, ಇದು ಕ್ಲಿಯರ್ ಇದೆ ಅಂತ ಗೊತ್ತಾಗ್ತಾ ಇದೆ. ಒಂದೊಮ್ಮೆ ಕ್ಲಿಯರ್ ಮಾಡ್ತಾರೆ, ಇದ್ದಕ್ಕಿದ್ದಂತೆ ಅದು ಕ್ಲಿಯರ್ ಮಾಡಲ್ಲ. ಮತ್ತೊಮ್ಮೆ ಇಲ್ಲ ಅದು ಬಂದ್ ಮಾಡಿದ್ದೀವಿ ಅಂತ ಹೇಳಿಬಿಡ್ತಾರೆ. ಕಾರಣ ಅಕಸ್ಮಾತ್ ಅವರು ಕ್ಷಿಪಣಿ ಉಡಾಯಿಸ್ಬಿಟ್ರೆ, ಬಾಂಬ್ ಹಾಕ್ಬಿಟ್ರೆ ಅಂತ ಹೇಳಿ. ಇರಾನ್ನಲ್ಲಿ ಕೆಲಸಕ್ಕೆ ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿರ್ತಕ್ಕಂತಹ 10,000 ಭಾರತೀಯರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಕೆಲವರು ಮೆಡಿಕಲ್ ಓದಲಿಕ್ಕೂ ಹೋಗಿದ್ದಾರೆ, ವಿದ್ಯಾಭ್ಯಾಸಕ್ಕೂ ಹೋಗಿದ್ದಾರೆ, ಕೆಲವು ಕೆಲಸಕ್ಕೂ ಹೋಗಿದ್ದಾರೆ. ಎಲ್ಲ ಬಗೆಯ ಜನ ಕೂಡ ಇದ್ದಾರೆ. ಇವರೆಲ್ಲ ಸೇರಿಸ್ಕೊಂಡ್ರೆ 10,000 ಭಾರತೀಯರಾಗ್ತಾರೆ ಇರಾನ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಸೊ ಇವತ್ತು ಬೆಳಿಗ್ಗೆ ಇರಾನ್ನಿಂದ ಭಾರತೀಯ ವಿಮಾನಗಳು ಹಾರಬೇಕಾಗಿತ್ತು. ಆದರೆ ಇರಾನ್ ಏರ್ ಸ್ಪೇಸನ್ನು ಬ್ಲಾಕ್ ಮಾಡಿದ ಕಾರಣದಿಂದಾಗಿ ನಾಳೆ ಬೆಳಗ್ಗೆ ವಿಮಾನ ಹಾರಲಿದೆ. ಅಂದರೆ ಈ ವಿಮಾನಗಳಿದೆಯಲ್ಲ, ಇದೇನೋ ಭಾರತ ಸರ್ಕಾರವೇ ಕಾರ್ಯಾಚರಣೆಗೆ ಕಳುಹಿಸಿರ್ತಕ್ಕಂಥ ವಿಮಾನಗಳಲ್ಲ. ಯೂಶುವಲ್ ಆಗಿ ಬೆಂಗಳೂರಿಂದನೋ, ಇಂಡಿಯಾಯಿಂದನೋ, ಬೇರೆ ಬೇರೆ ಭಾಗದಿಂದನೋ, ಬೇರೆ ಒಂದಷ್ಟು ಸ್ಪಾಟ್ಗೆ ಬೆಂಗಳೂರಿಂದ ಹಾರಿ ಅಲ್ಲಿಂದ ಇನ್ನೊಂದು ಕಡೆ ಇರಾನ್ಗೆಲ್ಲ ಬರುತ್ತವಲ್ವ, ಆ ಥರದ ವಿಮಾನಗಳು. ಅವು ಪಾಡ್ಗೋ ಸೇವೆ ಮಾಡ್ತಿರ್ತಕ್ಕಂಥ ವಿಮಾನಗಳು. ನಾಳೆ ಅಲ್ಲಿ ಏರ್ ಸ್ಪೇಸ್ ಕ್ಲಿಯರ್ ಆದ ತಕ್ಷಣವೇ ಈ ವಿಮಾನಗಳು ಹಾರಾಡ್ತವೆ, ಅಲ್ಲಿಂದ ಭಾರತಕ್ಕೆ ಬರುತ್ತೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ. ಇದರಲ್ಲಿ ಮುಂಚೂಣಿಯಲ್ಲಿರೋದು ಇಂಡಿಗೋ ಮತ್ತು ಏರ್ ಇಂಡಿಯಾ. ಇವೆರಡು ವಿಮಾನಯಾನ ಸಂಸ್ಥೆಗಳ ಮೂಲಕವಾಗಿ ಭಾರತೀಯರು ಬರಬಹುದಾಗತ್ತೆ. ಇರಾನ್ನಲ್ಲಿರ್ತಕ್ಕಂಥ ಭಾರತೀಯರು ಕೂಡಲೇ ಹೊರಡಬೇಕು ಅಂತ ಆದೇಶ ಮಾಡಲಾಗಿತ್ತು. ತಮ್ಮದೇ ದುಡ್ಡಲ್ಲಿ ಭಾರತಕ್ಕೆ ಬರುವಂತೆ ಕೇಂದ್ರ ಸರ್ಕಾರ ಈ ಹಿಂದೆ ಹೇಳಿತ್ತು ಕೂಡ. ಅವ್ರ ದುಡ್ಡು ಅವ್ರು ಹಾಕೊಂಡೇ ಬರಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಕಮರ್ಷಿಯಲ್ ವಿಮಾನ ಹಾರಾಟ ನಿಂತು ಹೋಗ್ಬಿಟ್ರೆ ಸರ್ಕಾರ ಎಂಟ್ರಿ ಕೊಡುತ್ತೆ. ಅವಾಗ ಒಂದು ವೇಳೆ ಹೇಗಿರ್ತಕ್ಕಂಥ ವಿಮಾನಯಾನ ಸೇವೆ ಒಂದು ವೇಳೆ ಅಲ್ಲಿ ಸ್ಟಾಪ್ ಆಗಿಬಿಟ್ರೆ ಆಗ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೆ ಅಂತ ಸರ್ಕಾರ ಹೇಳಿಕೊಂಡಿತ್ತು. ನಾಳೆ ಬೆಳಗ್ಗೆ 8 ಗಂಟೆಗೆ ಮೊದಲ ವಿಮಾನ ಇರಾನ್ನಿಂದ ಭಾರತಕ್ಕೆ ಬರಲಿದೆ. ಎಲ್ಲ ಕಮರ್ಷಿಯಲ್ ವಿಮಾನಗಳು ನಿಂತು ಹೋದರೆ ವಾಯುಸೇನೆ ಎಂಟ್ರಿ ಆಗುತ್ತೆ. ಅವಾಗ 2025 ಇಸ್ರೇಲ್ ಇರಾನ್ನಿಂದ 3,668 ಜನರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರಲಾಗಿತ್ತು. ಆಪರೇಷನ್ ಸಿಂಧು ಹೆಸರಲ್ಲಿ ವಾಯುಸೇನಾ ವಿಮಾನ 2025 ಕರ್ಕೊಂಡು ಬಂದಿತ್ತು. ಅದೇ ರೀತಿ ಈ ಬಾರಿ ಮಾಡಲಾಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು ಇರಾನ್ನ ಭೂಪ್ರದೇಶದಲ್ಲಿ ವಿಮಾನ ಹಾರಾಟ ತುಂಬಾ ಕಷ್ಟಕರ. ಹಾಗಾಗಿ ಇವರೇನು ಮಾಡ್ತಾರೆ, ಅಲ್ಲಿನ ಭೂಪ್ರದೇಶದಲ್ಲಿ ಹಾರೋದು, ಅಮೆರಿಕ ಟಾರ್ಗೆಟ್ ಮಾಡೋದು ಪ್ರಾಬ್ಲಮ್. ಯಾಕೆ ಅಂತ ಹೇಳಿ ನಾರ್ತ್ ಅಮೆರಿಕ ಕಡೆಯಿಂದ ವಿಮಾನ ಭಾರತಕ್ಕೆ ಬರ್ತಕ್ಕಂಥ ಪ್ಲಾನ್ ಕೂಡ ಇದೆ. ಇರಾನ್ನಿಂದ ಭಾರತಕ್ಕೆ ಬರೋದಕ್ಕೆ 4 ಗಂಟೆಗಳ ಸಮಯ ಬೇಕಾಗುತ್ತೆ. ಅದೇ ನಾರ್ತ್ ಅಮೆರಿಕ ಕಡೆಯಿಂದ ಬರಬೇಕು ಅಂತ ಹೇಳಿದ್ರೆ 10 ರಿಂದ 11 ಗಂಟೆ ಸಮಯ ಆಗುತ್ತೆ. ಇರಾನ್ನಿಂದ ಭಾರತಕ್ಕೆ ಏಕಮುಖ ಪ್ರಯಾಣಕ್ಕೆ 12 ರಿಂದ 18 ಸಾವಿರದವರೆಗೂ ಕೂಡ ದರ ಇದೆ. ಸುತ್ತಕೊಂಡು ಪ್ರವಾಸಕ್ಕೆ ಬರಬೇಕು ಅಂದರೆ 26,000 ದಿಂದ 35,000 ಕೂಡ ದರ ಇರುತ್ತೆ. ಇರಾನ್ನಲ್ಲಿ ಸುಮಾರು 9,000ಕ್ಕಿಂತ ಹೆಚ್ಚಿನ ಭಾರತೀಯರಿದ್ದಾರೆ. ಅದರಲ್ಲಿ ಬಹುತೇಕರು ವಿದ್ಯಾರ್ಥಿಗಳೇ ಆಗಿದ್ದಾರೆ. ಲಭ್ಯವಿರುವ ಯಾವುದೇ ಮಾರ್ಗದಲ್ಲಿ ಇರಾನ್ ತೊರೆಯೋದಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಭಾರತೀಯ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರ ಹೇಳಿಕೆ ಇದು. ಇರಾನ್ನಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ನಮ್ಮವರ ಯೋಗಕ್ಷೇಮಕ್ಕಾಗಿ ಅಗತ್ಯವಾದದ್ದನ್ನು ಮಾಡೋದಕ್ಕೆ ಬದ್ಧರಾಗಿದ್ದೇವೆ. ಸದ್ಯಕ್ಕೆ ಯಾವುದೇ ಭಾರತೀಯರು ಕೂಡ ಇರಾನ್ ಕಡೆಗೆ ತಲೆ ಹಾಕಿ ಮಲಗಬೇಡಿ, ನೀವು ಪ್ರಯಾಣ ಕೂಡ ಮಾಡಬೇಡಿ. ಭಾರತೀಯ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರ ಹೇಳಿಕೆ ಇದು. सवाल को सबसे पहले देखिए, आपको जैसा कि पता है ईरान में करीबन हमारे 9,000 नागरिक इस समय रहते हैं, लगभग इनमें से ज्यादातर लोग हमारे विद्यार्थी लोग हैं. उसके अलावे नाविक हैं और तीर्थयात्री हैं और भी कुछ लोग जो व्यापार से जुड़े लोग वहां पर रहते हैं. हाल ही के दिनों में वहां जो गतिविधि चल रही है उसको लेकर हम लोगों ने 2-3 एडवाइजरी इशू किए. एडवाइजरी में हमने ये कहा कि जो हमारे नागरिक हैं भारत में वो ईरान अभी ना जाएं, और जो भारत में वहां जो हमारे भारतीय नागरिक रह रहे हैं उनको कहा गया कि आप